ನೀವು ನೋಡ್ತಾ ಇರ್ಬೋದು ಮಿಷನ್ ರೊಟೇಟ್ ಆಗ್ತಾ ಇದೆ. ಮಿಷನ್ ರೊಟೇಟ್ ಆಗ್ದಂಗೆ ಸ್ವಲ್ಪ ರೊಟೇಟ್ ಆಗ್ತಿದೆಯಲ್ಲ, ಅಲ್ಲಿ ನೀರಿದೆ, ಬಟ್ ಜಾಸ್ತಿ ಪ್ರಮಾಣದಲ್ಲಿ ನೀರಿದೆ. ಇಲ್ಲಿ ನೋಡಿ ಸ್ಟಾಪ್ ಆಯಿತು, ಇಲ್ಲಿ ನೀರು ಸಿಗೋದಿಲ್ಲ. ಹಾಗೆ ನಾನು ಮುಂದೆ ಹೋಗ್ತೀನಿ ನೋಡಿ. ಈ ಮಿಷನ್ ರೊಟೇಟ್ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ನೀರು. ನೋಡಿ ಇಲ್ಲಿ ಮಿಷನ್ ರೊಟೇಟ್ ಆಗ್ತಾ ಇದೆ. ಸೊ ಇಲ್ಲಿ ನೀರಿದೆ ಅನ್ನೋದನ್ನ ಮಿಷನ್ ಹೇಳ್ತಾ ಇದೆ. ಹಾಗಾಗಿ ಈ ಮಿಷನ್ ಅನ್ನ ಬಳಸಿದ್ರೆ ನೀರು ಎಲ್ಲಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ಮಿಷನ್ ಇಂದ, IP ಮಿಷನ್ ಇಂದ ನೀರಿನ ಒಳಹರಿವು ಎಷ್ಟರಲ್ಲಿದೆ, ಜೊತೆಯಲ್ಲಿ ಯಾವ ಅಡಿಯಲ್ಲಿ ನಮಗೆ ನೀರು ಸಿಗುತ್ತೆ ಅನ್ನೋದನ್ನ ಬೋರ್ವೆಲ್ ಕೊರ್ಸೋದಕ್ಕಿಂತ ಮುಂಚಿತವಾಗಿ ಈ ಮಿಷನ್ ಅಲ್ಲಿ ನಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಮಿಷನ್ ನಮಗೆ ತುಂಬಾ ಉಪಯುಕ್ತ ಆಗತ್ತೆ ಅಂತ ಹೇಳ್ಬೋದು. ಇದು ಪ್ರೊಫೈಲರ್ ಅಂತ, ಇದು ನಮಗೆ ಗ್ರಾಫ್ ಅನ್ನ ತೋರಿಸುತ್ತೆ. ಅಂದ್ರೆ ನೀರು ಎಲ್ಲಿದೆ. ಇಲ್ಲಿ ನಾವು ಟೇಪ್ ಅನ್ನ ಕೂಡ ಹಾಕಿದೀವಿ, ನೀವು ಗಮನಿಸ್ತಾ ಇರ್ಬೋದು. ಈ ಟೇಪ್ ಅನ್ನ ಗಮನಿಸ್ಕೊಂಡು, ಈ ಟೇಪ್ ಅಷ್ಟುದ್ದ ಇರುತ್ತೆ, ಅಷ್ಟುದ್ದದಲ್ಲಿ ಎಲ್ಲಿ ನೀರು ಸಿಗುತ್ತೆ, ಜೊತೆಯಲ್ಲಿ ಯಾವ ಪಾಯಿಂಟ್ ಅಲ್ಲಿ ನೀರಿದೆ, ಎಷ್ಟಿದೆ ಅನ್ನೋದು ಕೂಡ ಈ ಒಂದು ಮೆಷನ್ ಅಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬೋರ್ವೆಲ್ ಅನ್ನ ಕೊರೆಸಿದಂತ ಸಂದರ್ಭದಲ್ಲಿ ಸುಮ್ಮನೆ ಲಾಸ್ ಆಗ್ತಾರೆ ಎಷ್ಟೋ ರೈತರು, ಯಾಕಂತ ಅಂದ್ರೆ ನೀರಿರಲ್ಲ. ಆದ್ರೆ ಈ ಮಿಷನ್ ಇಂದ ನೀರು ಖಚಿತವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಜೊತೆಯಲ್ಲಿ ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಅತಿ ಬೆಲೆ ಹತ್ರ ಇರುವಂತಹ JP ಎಂಟರ್ಪ್ರೈಸಸ್ ಸೂರ್ಯ ಸಿಟಿ ಹತ್ರ ಇವರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಯಲ್ಲಿ ಔರಾದ್ TV ಕಡೆಯಿಂದ ನೀವೇನಾದ್ರೂ ಹೋಗ್ತೀರಾ ಅಂತ ಅಂದ್ರೆ ನಿಮ್ಗೆ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಾಗಿ ಈ ಒಂದು ಮಿಷನ್ ಅನ್ನ ಬಳಸ್ಕೊಂಡು ನೀವು ಕೂಡ ಬೋರ್ವೆಲ್ ಪಾಯಿಂಟ್ ಯಾವುದು, ಎಷ್ಟರ ಅಡಿಯಲ್ಲಿ ನೀರು ಸಿಗುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಹಾಯ್, ಹಲೋ, ಔರಾದ್ ಟಿವಿಗೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ಆಕ್ಚುಲಿ ಬೇಸಿಗೆ ಕಾಲ ಶುರುವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರೈತರಿಗೆ ಸಂಕಷ್ಟ ಅನ್ನೋದು ಎದುರಾಗೆ ಆಗತ್ತೆ. ಬೋರ್ವೆಲ್ ಕೊಡ್ಸಿರ್ತಾರೆ, ನೀರ್ ಖಾಲಿ ಆಗಿರುತ್ತೆ. ಹಾಗಾಗಿ ಹೊಸ ಬೋರ್ವೆಲ್ ಪಾಯಿಂಟ್ ಅನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ನೀರ್ ಹೇಗ್ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ನಾನಿವಾಗ ಒಂದು ಹೊಸ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಇದು UAE ಟೆಕ್ನಾಲಜಿ ಅಂತ. ಇದನ್ನ ಬಳಸ್ಕೊಂಡು ರೈತರಿಗೆ ಎಷ್ಟು ಉಪಯೋಗ ಆಗತ್ತೆ ಅಂತ ಅಂದ್ರೆ, ಇವಾಗ ಸಾಮಾನ್ಯವಾಗಿ ಒಂದು ಓಲ್ಡ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಲ್ಲಿ ಈ ತೆಂಗಿನಕಾಯಿ ಅದನ್ನೆಲ್ಲ ಇಟ್ಕೊಂಡು ನೀರನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ನಿಖರವಾಗಿ ನೀರ್ ಎಲ್ಲಿ ಸಿಗುತ್ತೆ, ಎಷ್ಟು ಸಿಗುತ್ತೆ, ಈ ಒಂದು ಐಡಿಯಾ ರೈತರಿಗೂ ಕೂಡ ಇರಲ್ಲ, ಅಥವಾ ಅದನ್ನ ತೋರಿಸ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಇರೋಲ್ಲ. ಆದ್ರೆ ಇವಾಗ ನಾನು ತೋರಿಸ್ತಾ ಇರುವಂತಹ ಟೆಕ್ನಾಲಜಿ ರೈತರಿಗೆ ತುಂಬಾ ಉಪಯುಕ್ತವಾಗುತ್ತೆ. ಯಾಕಂತ ಅಂದ್ರೆ ಎಲ್ಲೋ ಒಂದು ಕಡೆ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ರೈತರು ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರುವಾಗ್ತಾ ಇದ್ದಾರೆ. ಇದನ್ನ ಬಳಸಿದ್ರೆ ನಿಮ್ಗೆ ಎಲ್ಲಿ ನೀರಿದೆ, ಜೊತೆಯಲ್ಲಿ ಎಷ್ಟು ನೀರಿದೆ, ಒಳಹರಿವು ಎಷ್ಟಿದೆ, ಇದೆಲ್ಲದರ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗ್ಬೋದು. ಇದರಿಂದ ರೈತರಿಗೂ ಕೂಡ ಉಪಯೋಗ ಆಗುತ್ತೆ. ಸರ್, ಮೊದಲನೇದಾಗಿ ಈ ಒಂದು ಟೆಕ್ನಾಲಜಿ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು ಮಿಷಿನ್ ಇವಾಗ ರೊಟೇಟ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಮೆಷಿನ್ ರೊಟೇಟ್ ಆದಂಗೆ ಇದು ಎಷ್ಟು ಫಾಸ್ಟ್ ಆಗಿ ಮೆಷಿನ್ ರೊಟೇಟ್ ಆಗುತ್ತೋ ಹಾಗೆ ಅಲ್ಲಿ ಕೆಳಗಡೆ ಭೂಮಿನಲ್ಲಿ ನೀರು ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ರೈತರಿಗೆ ಏನಾಗುತ್ತೆ ಅಂತ ಅಂದ್ರೆ, ಒಳಗಡೆ ನೀರು ಹರಿತಾ ಇರುತ್ತೆ, ಅಲ್ಲಿ ಬಂಡೆ ಇರುತ್ತೆ, ಡ್ರೈ ಏರಿಯಾ ಕೂಡ ಇರುತ್ತೆ. ಆ ಡ್ರೈ ಏರಿಯಾ ಇದ್ದಾಗ ನಾವು ಬೋರ್ವೆಲ್ ಅನ್ನ ಕೊರೆಸಿದಂತ ಸಂದರ್ಭದಲ್ಲಿ ಅಲ್ಲಿ ನೀರು ಇರುತ್ತಾ ಇರಲ್ವಾ ಅನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಜೊತೆಯಲ್ಲಿ ಎಲ್ಲೋ ಒಂದ್ ಕಡೆ ಬೋರ್ವೆಲ್ ಅನ್ನ ಕೊರೆಸಿದಂತ ಸಂದರ್ಭದಲ್ಲಿ ಸುಮ್ಮನೆ ಲಾಸ್ ಆಗ್ತಾರೆ ಎಷ್ಟೋ ರೈತರು, ಯಾಕಂತ ಅಂದ್ರೆ ನೀರಿರಲ್ಲ. ಆದ್ರೆ ಈ ಮಿಷನ್ ಇಂದ ನೀರ್ ಖಚಿತವಾಗಿದೆ ಅನ್ನೋದು ಗೊತ್ತಾಗುತ್ತೆ. ನೀವೀಗ ರೊಟೇಟ್ ಆಗ್ತಾ ಇರೋದನ್ನ ಗಮನಿಸ್ತಾ ಇರ್ಬೋದು. ಈ ರೊಟೇಟ್ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇಲ್ಲಿ ನೀರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಇದು ಡ್ರೈ ಏರಿಯಾನ ಅಥವಾ ಅಲ್ವಾ ಅನ್ನೋದನ್ನ ಆ ಮಿಷನ್ ನಮಗೆ ಖಚಿತಪಡಿಸ್ತಾ ಹೋಗುತ್ತೆ. ಇದು ರೈತರಿಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ನೀವು ಅನ್ಕೊಳ್ತಾ ಇರ್ಬೋದು ನಾವು ಸುಮ್ಮನೆ ಬೋಗಸ್ ಬಿಡ್ತಾ ಇದೀವಿ ಅಥವಾ ಸುಳ್ಳು ಹೇಳ್ತಾ ಇದೀವಿ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಪ್ರೋಸೆಸ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ ನಾವು. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನಾವು ಟೇಪ್ ಅನ್ನ ಕೂಡ ಹಾಕಿದೀವಿ. ಇದು ಪ್ರೊಫೈಲರ್ ಅಂತ. ಇದು ನಮ್ಗೆ ಗ್ರಾಫ್ ಅನ್ನ ತೋರಿಸುತ್ತೆ, ಅಂದ್ರೆ ನೀರು ಎಲ್ಲಿದೆ. ಇಲ್ಲಿ ನಾವು ಟೇಪ್ ಅನ್ನ ಕೂಡ ಹಾಕಿದೀವಿ, ನೀವು ಗಮನಿಸ್ತಾ ಇರ್ಬೋದು. ಈ ಟೇಪ್ ಅನ್ನ ಗಮನಿಸ್ಕೊಂಡು, ಈ ಟೇಪ್ ಅಷ್ಟುದ್ದ ಇರುತ್ತೆ, ಅಷ್ಟುದ್ದದಲ್ಲಿ ಎಲ್ಲಿ ನೀರು ಸಿಗುತ್ತೆ, ಜೊತೆಯಲ್ಲಿ ಯಾವ ಪಾಯಿಂಟ್ ಅಲ್ಲಿ ನೀರಿದೆ, ಎಷ್ಟಿದೆ ಅನ್ನೋದು ಕೂಡ ಈ ಒಂದು ಮೆಷನ್ ಅಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಯಲ್ಲಿ ಇದು IP ಮಿಷನ್ ಅಂತ ಇದು ಕೂಡ ಇದೆ. ಈ ಒಂದು ಮಿಷಿನ್ ಅಲ್ಲೂ ಕೂಡ ನಮ್ಗೆಲ್ಲೋ ಒಂದ್ ಕಡೆ 4 ಪಾಯಿಂಟ್ ಮಾಡಿದ್ದಾರೆ ಇವರು. ಈ ಎಲ್ಲಾ ಪಾಯಿಂಟ್ ಇಂದನೂ ಕೂಡ ಅದಕ್ಕೂ ಕೂಡ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರೋಸೆಸಿಂಗ್ ಅಲ್ಲಿ ನಾವೆಲ್ಲದನ್ನು ಕೂಡ ಮಾಡ್ತಾ ಹೋಗೋದ್ರಿಂದ ರೈತರಿಗೂ ಕೂಡ ಖಚಿತವಾಗಿ ಹೇಳ್ಬೋದು ನೀರ್ ಎಲ್ಲಿ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋ ಮಾಹಿತಿಯನ್ನ ಈ ಮಿಷನ್ ಇಂದ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತಾರೆ.
ಎಸ್, ನಾನು ಆಗಲೇ ಹೇಳಿದೆ IP ಮಿಷನ್ ಬಗ್ಗೆ. ಬಟ್ ಈ ಒಂದು ಮಿಷನ್ನಲ್ಲಿ ಏನಂತ ಅಂದರೆ, ನಾವು ಬೋರ್ವೆಲ್ ಹಾಕೋದಕ್ಕಿಂತ ಮುಂಚಿತವಾಗಿ ಎಲ್ಲೋ ಒಂದು ಕಡೆ ರೈತರಿಗೆ ಒಂದು ಕುತೂಹಲ ಅನ್ನೋದಿರುತ್ತೆ. ಎಷ್ಟು ಅಡಿನಲ್ಲಿ ನೀರು ಸಿಗುತ್ತೆ ಅನ್ನೋದು ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ಎಷ್ಟು ಅಡಿನಲ್ಲಿ ನೀರು ಸಿಗುತ್ತೆ, ಏನಾಗುತ್ತೆ ಅನ್ನೋದು. ಆದರೆ ಈ ಒಂದು ಮಿಷನ್ನಿಂದ, IP ಮಿಷನ್ನಿಂದ ನೀರಿನ ಒಳಹರಿವು ಎಷ್ಟರಲ್ಲಿದೆ, ಜೊತೆಯಲ್ಲಿ ಯಾವ ಅಡಿಯಲ್ಲಿ ನಮಗೆ ನೀರು ಸಿಗುತ್ತೆ ಅನ್ನೋದನ್ನ ಬೋರ್ವೆಲ್ ಕೊರೆಸೋದಕ್ಕಿಂತ ಮುಂಚಿತವಾಗಿ ಈ ಮಿಷನ್ನಲ್ಲಿ ನಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಮಿಷನ್ ನಮಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ತಗೊಂಡ್ಲೆ ಸರ್. ಎಸ್, ನೀವು ನೋಡ್ತಾ ಇರ್ಬೋದು ಎಲ್ಲೋ ಒಂದ್ ಕಡೆ ಯಾರು ಬೇಕಾದ್ರೂ ಈ ಮಿಷನ್ ಅನ್ನ ಯೂಸ್ ಮಾಡ್ಬೋದು. ನಾನು ಕೂಡ ಇದೀಗ ಈ ಮಿಷನ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಬೇರೆ ಬೇರೆ ಪ್ರೋಸೆಸ್ ಅನ್ನ ನಾವು ಎಲ್ಲದನ್ನು ಕೂಡ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ, ಜೊತೆಲಿ ಆ ಒಂದು ಪ್ರೋಸೆಸ್ ಅನ್ನ ಕೂಡ ಕಂಟಿನ್ಯೂ ಮಾಡ್ತಿರ್ತೀವಿ. ಎಲ್ಲೋ ಒಂದ್ ಕಡೆ ಅದರಿಂದ ರೈತರಿಗೆ ಉಪಯೋಗ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಮಿಷನ್ ಇಂದ 100% ನಿಮ್ಗೆ ನೀರ್ ಎಲ್ಲಿ ಸಿಗುತ್ತೆ, ಎಷ್ಟರ ಅಡಿಯಲ್ಲಿ ನೀರ್ ಸಿಗುತ್ತೆ, ಆ ಎಲ್ಲಾ ಮಾಹಿತಿಯನ್ನ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಈ ಮಿಷನ್. ಹಾಗಾಗಿ ಈ ಮಿಷನ್ ಅನ್ನ ಬಳಸ್ಕೊಂಡು ನೀವು ಬೋರ್ವೆಲ್ ಪಾಯಿಂಟ್ ಯಾವುದು ಅನ್ನೋದನ್ನ ಖಚಿತಪಡಿಸ್ಕೊಳ್ಬಹುದು. ಎಸ್, ಜೊತೆಯಲ್ಲಿ ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಅತ್ತಿಬೆಲೆ ಹತ್ರ ಇರುವಂತಹ JP ಎಂಟರ್ಪ್ರೈಸಸ್ ಸೂರ್ಯ ಸಿಟಿ ಹತ್ರ ಇವರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಯಲ್ಲಿ ಔರಾದ್ TV ಕಡೆಯಿಂದ ನೀವೇನಾದ್ರೂ ಹೋಗ್ತೀರಾ ಅಂತ ಅಂದ್ರೆ ನಿಮ್ಗೆ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಾಗಿ ಈ ಒಂದು ಮಿಷನ್ ಅನ್ನ ಬಳಸ್ಕೊಂಡು ನೀವು ಕೂಡ ಬೋರ್ವೆಲ್ ಪಾಯಿಂಟ್ ಯಾವುದು, ಎಷ್ಟರ ಅಡಿಯಲ್ಲಿ ನೀರು ಸಿಗುತ್ತೆ ಅನ್ನೋದನ್ನ ತಿಳ್ಕೊಬಹುದು. ನೀವು ನೋಡ್ತಾ ಇರ್ಬೋದು ಮಿಷನ್ ರೊಟೇಟ್ ಆಗ್ತಾ ಇದೆ. ಮಿಷನ್ ರೊಟೇಟ್ ಆಗ್ದಂಗೆ ಸ್ವಲ್ಪ ರೊಟೇಟ್ ಆಗ್ತಿದೆಯಲ್ಲ, ಅಲ್ಲಿ ನೀರ್ ಇದೆ, ಬಟ್ ಜಾಸ್ತಿ ಪ್ರಮಾಣದಲ್ಲಿ ನೀರಿದೆ. ಇಲ್ಲಿ ನೋಡಿ ಸ್ಟಾಪ್ ಆಯ್ತು, ಇಲ್ಲಿ ನೀರು ಸಿಗೋದಿಲ್ಲ. ಹಾಗೆ ನಾನು ಮುಂದೆ ಹೋಗ್ತೀನಿ ನೋಡಿ. ಈ ಮಿಷನ್ ರೊಟೇಟ್ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ನೀರು. ಎಸ್, ನೋಡಿ ಇಲ್ಲಿ ಮಿಷನ್ ರೊಟೇಟ್ ಆಗ್ತಾ ಇದೆ. ಸೊ ಇಲ್ಲಿ ನೀರಿದೆ ಅನ್ನೋದನ್ನ ಮಿಷನ್ ಹೇಳ್ತಾ ಇದೆ. ಹಾಗಾಗಿ ಈ ಮಿಷನ್ ಅನ್ನ ಬಳಸಿದ್ರೆ ನೀರು ಎಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಇದು ಇಷ್ಟು ಸ್ಪೀಡಾಗಿ ರೊಟೇಟ್ ಆಗ್ತಾ ಇದೆ ಅಂತ ಅಂದರೆ ಅಫ್ಕೋರ್ಸ್ ಇಲ್ಲಿ ನೀರಿದೆ ಅಂತ. ಸೊ ಹಾಗಾಗಿ ರೈತರು ಖಚಿತವಾಗಿ ನಂಬೋದು ಇದನ್ನ. ಯಾಕಂತ ಅಂದರೆ ನಾನು ಆಗಲೇ ಅಲ್ಲಿ ಹಿಂದೆ ಬರ್ತಾ ನೋಡಿದೆ, ಅಲ್ಲಿ ನೀರು ಅಷ್ಟು ಮಿಷನ್ ಜೋರಾಗಿ ತಿರುಗಲಿಲ್ಲ. ಇಲ್ಲಿ ನೋಡಿ ಎಷ್ಟು ಫಾಸ್ಟಾಗಿ ತಿರುಗ್ತಾ ಇದೆ ಮಿಷನ್. ಸೊ ನೀರಿದೆ ಅಂತ.